ಶ್ರೀ ಸಫಲಾಂಬ ದೇವಿ ಮತ್ತು ಶ್ರೀ ಭೀಮೇಶ್ವರ ಸ್ವಾಮಿ ದೇವಾಲಯದ ಜಾತ್ರಾ ಮಹೋತ್ಸವ ಅಂಗವಾಗಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆ ಮಾಲೂರು ತಾಲೂಕಿನ ತೋರ್ನಹಳ್ಳಿ ಗ್ರಾಮದಲ್ಲಿ ಶ್ರೀ ಸಫಲಾಂಬ ದೇವಿ ಮತ್ತು ಶ್ರೀ ಭೀಮೇಶ್ವರ ಸ್ವಾಮಿ ದೇವಾಲಯದ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ಜನವರಿ 1ರಿಂದ ಜಾತ್ರೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುವುದು. ಜಾತ್ರೆಯ ಸಂದರ್ಭದಲ್ಲಿ ಬೇರೆ ತಾಲೂಕಿನಿಂದ ಬರುವ ಜನರಿಗೆ ಬಸ್ಸಿನ ವ್ಯವಸ್ಥೆ ಮತ್ತು ಆಂಬ್ಯುಲೆನ್ಸ್ ವ್ಯವಸ್ಥೆ, ಪೊಲೀಸ್ ಸಿಬ್ಬಂದಿ ವ್ಯವಸ್ಥೆ, ಊಟದ ವ್ಯವಸ್ಥೆ ಮಾಡಲಾಗುತ್ತದೆ ಮತ್ತು ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ ಅವರು ರಾಸುಗಳಿಗೆ ಬಹುಮಾನ ವಿತರಣೆ ಹಮ್ಮಿಕೊಂಡಿರುತ್ತಾರೆ ಮತ್ತು ಜಾನಪದ ಗೀತೆಗಳು ಸಹ ಜಾತ್ರೆಯ ಸಂದರ್ಭದಲ್ಲಿ ಮಾಡಲಾಗುವುದೆಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕರು ಕೆವೈ ನಂಜೇಗೌಡರು, ದಂಡಾಧಿಕಾರಿಗಳಾದ ಎಂವಿ ರೂಪಾ, ಕಾರ್ಯನಿರ್ವಹಣಾಧಿಕಾರಿಗಳಾದ ಕೃಷ್ಣಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗಪುರ ಕೃಷ್ಣಪ್ಪ, ಶೆಟ್ಟಳ್ಳಿ ರಾಮಮೂರ್ತಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವಿಜಯ ನರಸಿಂಹ, ಮುಖಂಡರಾದ ಕ್ಷೇತ್ರದಲ್ಲಿ ವೆಂಕಟೇಶ್ ಗೌಡ, ಗೇರ್ಪುರ, ಅಂಜಿಗೌಡ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಮುಖಂಡರು, ಗ್ರಾಮಸ್ಥರು ಹಾಜರಿದ್ದರು. ಎಂಟಿವಿ ನ್ಯೂಸ್ ಕನ್ನಡ ವರದಿ ಯಶೋಧ ಟಿ. ಎಲ್ಲರಿಗೂ ನಮಸ್ಕಾರ. ಮಾಲೂರು ತಾಲೂಕು ಕಸ್ಬಾ ಹೋಬಳಿ ತೋರ್ನಹಳ್ಳಿ ಗ್ರಾಮದ ಶ್ರೀ ಸಫಲಾಂಬ ದೇವಿ ಮತ್ತು ಶ್ರೀ ಪ್ರಸನ್ನ ಭೀಮೇಶ್ವರ ದೇವಾಲಯದ 2025ನೇ ಸಾಲಿನ ಜಾತ್ರಾ ಮಹೋತ್ಸವ ದಿನಾಂಕ 1/1/2026ರಿಂದ 10/1/2026ರವರೆಗೆ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಸಾರ್ವಜನಿಕರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸುವುದಕ್ಕೆ ಈ ಒಂದು ದಿನಗಳಲ್ಲಿ ನಮ್ಮ ತಾಲೂಕು ಆಡಳಿತ ಸನ್ನದ್ಧವಾಗಿರುತ್ತೆ. ಸೊ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಈಗ ಸಂಬಂಧಪಟ್ಟಂತಹ ಎಲ್ಲ ಇಲಾಖೆಗಳಿಗೆ ನಾವು ಈಗಾಗಲೇ ಮಾರ್ಗಸೂಚನೆಯನ್ನು ನೀಡಲಾಗಿದ್ದು ಸುವ್ಯವಸ್ಥಿತವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತದೆ. ಹಾಗಾಗಿ ಈ ಒಂದು ಜಾತ್ರೆಗೆ ಬರುವಂತಹ ಭಕ್ತಾದಿಗಳು ಮತ್ತು ಎಲ್ಲ ಸಾರ್ವಜನಿಕರು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಜಾತ್ರಾ ಮಹೋತ್ಸವಕ್ಕೆ ಸಹಕಾರ ನೀಡಬೇಕಾಗಿ ನಿಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾಲೂರು ತಾಲೂಕಿನಲ್ಲಿ ತೋರ್ನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ತೋರ್ನಹಳ್ಳಿ ಸಫಲಮ್ಮ ದೇವಿ ಮತ್ತು ಪ್ರಸನ್ನ ಬೀರೇಶ್ವರ ದೇವಾಲಯದ ಭೀಮೇಶ್ವರ ಜಾತ್ರೆಯ ಕಾರ್ಯಕ್ರಮ ಒಂದು ಇತಿಹಾಸ ಇದೆ. ಅದೇ ಪ್ರಕಾರ ಈ ವರ್ಷ ಜಾತ್ರೆ ಮಾಡೋದ್ರ ಬಗ್ಗೆ ತಾಲೂಕಿನ ಆಡಳಿತ ಮತ್ತೆ ಸ್ಥಳೀಯರು ಎಲ್ಲರೂ ಕೂಡ ಕೂತು ಮಾತಾಡಿ ಸಾಂಪ್ರದಾಯಿಕವಾಗಿ ಯಾವಾಗಿಂದ ಸ್ಟಾರ್ಟ್ ಆಗಬೇಕಾಗ್ತದೆ, ಎಷ್ಟು ದಿವಸ ಒಳಗಡೆ ಅದು ಫೈನಲ್ ಆಗಬೇಕಾಗ್ತದೆ ಜಾತ್ರೆ ಅನ್ನೋದನ್ನ ತೀರ್ಮಾನ ಮಾಡಿದ್ವಿ. ಮುಂದಿನ ತಿಂಗಳು 1ನೇ ತಾರೀಕಿಂದ 10ನೇ ತಾರೀಕು ಹೊಸ ವರ್ಷ ಜನವರಿ 1ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ ಈ ಜಾತ್ರೆಯನ್ನ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ತೀರ್ಮಾನ ಪ್ರಕಾರ ನಮ್ಮ ತಾಲೂಕಿನ ಆಡಳಿತ ಎಲ್ಲ ಇಲಾಖೆಯ ಅಧಿಕಾರಿ, ತಹಸೀಲ್ದಾರ್ ಆಗಿರ್ಬೋದು, ಇಒ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಮತ್ತೆ ವೆಟನರಿ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಮತ್ತೆ ಬೆಸ್ಕಾಂ ಕೆಇಬಿ ಆಗಿರ್ಬೋದು, ಮತ್ತೆ ಗ್ರಾಮ ಪಂಚಾಯತಿ ಆಗಿರ್ಬೋದು, ಮತ್ತೆ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಮತ್ತೆ ನಮ್ಮ APMC, ಅಬ್ಕಾರಿ ಇಲಾಖೆ, ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಸೇರಿ ಆ ಜಾತ್ರೆ 1ನೇ ತಾರೀಕಿಂದ ಏನು ಪ್ರಾರಂಭ ಆಗ್ತದೆ, ಆ ಜಾತ್ರೆಗೆ ಬರಂತ ಜನಕ್ಕೆ ಮತ್ತೆ ದನಗಳಿಗೆ ಏನೇನು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅದೆಲ್ಲ ಕೂಡ ಮೊದಲಿಂದ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ತಾಲೂಕಿನ ಆಡಳಿತ ಜೊತೆಗೆ ಸ್ಥಳೀಯವಾಗಿ ಇಲ್ಲಿ ಪಕ್ಷಾತೀತವಾಗಿ ಮೊದಲಿಂದ ಕೂಡ ಈ ಜಾತ್ರೆಯನ್ನ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ಈ ಸಾರಿ ಕೂಡ ನಮ್ಮ ಜಾತ್ರೆಗೆ, ನಮ್ಮ ತಾಲೂಕಿಗೆ ಈ ಸಫಲಮ್ಮ ಜಾತ್ರೆಯಲ್ಲಿ ಭಾಗವಹಿಸೋಕೆ ಬರಂತವರಿಗೆ ಯಾವುದೇ ರೀತಿಯ ಅನಾನುಕೂಲ ಆಗಬಾರ್ದು. ಎಲ್ಲ ರೀತಿಯಲ್ಲಿ ಕೂಡ ನಾವು ಅನುಕೂಲಗಳನ್ನ ಕೊಡುತ್ತದ್ದು ನಮ್ಮ ಎಲ್ಲರ ಜವಾಬ್ದಾರಿ ಇದೆ. ಅದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಈಗಾಗಲೇ ನಮ್ಮ ಸಭೆ ತೀರ್ಮಾನ ಆಗಿದೆ. ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮಗಳು ಕೂಡ ತುಂಬಾ ಜನ ಒಪ್ಪಿಕೊಂಡಿದ್ದಾರೆ.
ಇಲ್ಲಿ ದೇವಸ್ಥಾನ ಅಭಿವೃದ್ಧಿ ಕೂಡ ಮೊದಲಿಂದ ಚರ್ಚೆ ಆಗ್ತಾ ಇದೆ, ಆದ್ರೆ ಅವಕಾಶ ತಗೊಳಕ್ಕಾಗ್ಲಿಲ್ಲ. ಇಲ್ಲಿ ರಸ್ತೆಗಳು ದೇವಸ್ಥಾನ ಅಭಿವೃದ್ಧಿ ಮಾಡೋದಕ್ಕೆ ಕೂಡ ಚರ್ಚೆ ಆಗಿದೆ. ಅದ್ರ ಜೊತೆಗೆ ವಿಶೇಷವಾಗಿ ದಿನಾಂಕ ಸರ್, ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ನಡೆಯುತ್ತದೆ? ಹೊನ್ನಾಳಿ ಗ್ರಾಮದ ಶ್ರೀ ಸಕಲಾಂಬ ದೇವಿ ಮತ್ತು ಪ್ರಸನ್ನ ಭೀಮೇಶ್ವರ ದೇವಾಲಯದಲ್ಲಿ 2025ನೇ ಸಾಲಿನ ಜಾತ್ರೆಯು ಕಳೆದ ಬಾರಿ 11/1/25ರಿಂದ 20ರವರೆಗೆ ನಡೆಯಲಿತ್ತು. ಜಾತ್ರೆಯ ಪ್ರಯುಕ್ತ ಸ್ವಾಗತ ಕೋರಿದ್ದಾರೆ ಸರ್. ಈಗ ದಿನಾಂಕ ಯಾವುದು ಅಂತ ಫೈನಲ್ ಮಾಡಿಲ್ಲ. ಏನಪ್ಪಾ ಇಲ್ಲಿ ಯಾರು ಹೇಳಿದ್ದೀನಿ 1ನೇ ತಾರೀಕಿನ ಜಾನುವಾರು ಕೂಡ 1ರಿಂದ ಪ್ರಾರಂಭ ಆಗಲಿ. ಅದ್ರ ಜೊತೆಗೆ ಹೊಸದಾಗಿ ಒಂದು ತೀರ್ಮಾನ ತಗೊಂಡಿದ್ವಿ. ಏನು 3ನೇ ತಾರೀಕಿಂದ 8ನೇ ತಾರೀಕುವರೆಗೂ ಅಲ್ವಾ 5 ದಿವಸ ಜನಪದ ಗೀತೆಗಳನ್ನ ಮಾಡಿಸುತ್ತವು. ಅದೊಂದು ಜಾಗ ಗುರ್ಸ್ತಾರೆ ನಮ್ಮ PDO ಇವರೆಲ್ಲರೂ. ಜನಪದ ಗೀತೆಗಳು ನಮ್ಮ ಪಾಪ ಎಲ್ಲಿಂದ ಬೇರೆ ಬೇರೆ ಕಡೆಯಿಂದ ಜನ ಬರುತ್ತಾರೆ, ಪಾಪ ಕೂತ್ಕೊಂಡಿರುತ್ತೋ ಅಲ್ಲಿ ಸ್ವಲ್ಪ ಕೂತ್ಕೊಂಡ್ರೆ ಅದು ಕೂಡ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಅದು ಕೂಡ ಮಾಡ್ತೀವಿ. ಏನ್ ಹೇಳಿದಲ್ಲ, ನಮ್ಮ ಜನ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ, ನಮ್ಮ ರಾಜ್ಯದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ. ಎಷ್ಟೇ ಜನ ಬಂದರೂ ಕೂಡ ಯಾರಿಗೂ ಕೂಡ ಬೇರೆ ಜಾತ್ರೆಗಳಿಗಿಂತ ಕಡಿಮೆ ಇರಬಾರ್ದು. ಆ ರೀತಿ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರಲ್ಲಿ ನಾವು ಸ್ಥಳೀಕರಾಗಿ ಮಾಲೂರು ತಾಲೂಕಿನ ಇತಿಹಾಸ ಗೊತ್ತಿರೋರಾಗಿ ಈ ಮಾಲೂರು ತಾಲೂಕಿನ ಇತಿಹಾಸವನ್ನ ಉಳಿಸೋದಕ್ಕಾಗಿ ನಾವೆಲ್ಲರೂ ಕೂಡ ಒಟ್ಟಿಗೆ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಮೊದಲಿಂದ ಕೂಡ ಮುಂದುವರಿಸ್ಕೊಂಡು ಬರ್ತಾರೆ. ನಾನು MLA ಆದ್ಮೇಲೆ 7ನೇ ವರ್ಷ, ಅವತ್ತಿಂದ ಇವತ್ತುವರೆಗೂ ಕೂಡ ಈ ವರ್ಷ ಕೂಡ ಯಾವುದಲ್ಲೂ ಕಡಿಮೆ ಇಲ್ಲದೆ ನಾವು ಮುಂದುವರ್ಸ್ಕೊಂಡು ಹೋಗೋದು ಈಗ ತೀರ್ಮಾನ ಆಗಿದೆ. ವಿಶೇಷವಾಗಿ ನಮಗೆ ನಮ್ಮ ಪೊಲೀಸ್ ಇಲಾಖೆದು ತುಂಬಾ ಜವಾಬ್ದಾರಿ ಕೂಡ ಇದೆ. ಯಾಕಂದ್ರೆ ಬೇರೆ ಕಡೆಯಿಂದ ಬರ್ತಾರೆ, ಬಂದಾಗ ಅವ್ರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲ್ಲ. ನಾನು ಹಿರಿಯರಿಗೂ ಹೇಳಿದ್ದೀನಿ, ಈ ಜವಾಬ್ದಾರಿ ನೀವೆಲ್ಲ ಜವಾಬ್ದಾರಿ ವಹಿಸ್ಕೊಂಡು ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಅಂತ. ನನ್ನ ಯುವಕರು ಕೂಡ ಹೇಳಿದ್ದೀನಿ. ಕಾರಣ ಏನಂದ್ರೆ ಇಲ್ಲಿ ಬಂದು ಈ ಹೆಸರು ಎಲ್ಲಿ ಬೇರೆ ಕಡೆ ಚರ್ಚೆ ಆಗಬಾರ್ದು, ಅದು ತೊಂದರೆ ಆಯ್ತು ಅಂತ. ಯಾವ್ದನ್ನ ಸಣ್ಣ ಪಣ್ಣ ಬಂದರೂ ಕೂಡ ಹಿರಿಯರಾಗಿರ್ಬೋದು, ನಮ್ಮ ಯುವಕ ಮಿತ್ರರು ಕೂಡ ಆಗಿರ್ಬೋದು, ನಾವೆಲ್ಲರೂ ಕೂಡ ಇದನ್ನ ಒಳ್ಳೆ ಹೆಸರು ಬರೋದಕ್ಕೆ ಸಮಾಧಾನಕರವಾಗಿ ಸಣ್ಣ ಪಣ್ಣ ಡಿಫರೆನ್ಸ್ ಮಾಡ್ಕೊಡೋದು. ಈಗಾಗಲೇ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು ಹೇಳ್ಬಿಟ್ಟು ಒಂದು OPನೇ ಓಪನ್ ಮಾಡಿಸ್ಬಿಡ್ತೀನಿ ನಾನು ಇಲ್ಲಿ. OP ಅನ್ನೋ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇಲ್ಲೇ ಇರ್ತಾರೆ, ಆಮೇಲೆ ಪೊಲೀಸ್ ಒಂದು ಜನ ಇದ್ದು ಹೋಗ್ತಾರೆ, DR ವ್ಯಾನ್ ಇರ್ತದೆ. ಉದ್ದೇಶ ಏನಂದ್ರೆ ಯಾರೇ ಎಲ್ಲಿಂದ ಬಂದರೂ ಕೂಡ ಯಾವುದೇ ಕೆಟ್ಟ ಹೆಸರು ಬರೆದಿರೋ ರೀತಿಯಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳ ಜೊತೆಗೆ, ಆಮೇಲೆ ಪೊಲೀಸ್ ಇಲಾಖೆ ತುಂಬಾ ಅದರಲ್ಲಿ ಜವಾಬ್ದಾರಿ ಇದೆ. ಅವರು ಗ್ರಾಮ ಪಂಚಾಯತಿ ಅವರು ಸ್ಥಳೀಯ ಗ್ರಾಮ ಪಂಚಾಯತ್ ಚೇರ್ಮನ್ ಇಲ್ಲ, ಅವರು PDO ಗ್ರಾಮ ಪಂಚಾಯತಿ ಮೆಂಬರ್ಸ್ ಇದೆ. ನಿಮ್ದು ತುಂಬಾ ಜವಾಬ್ದಾರಿ ಇದೆ. ನಿಮ್ಮ ಪಂಚಾಯತಿ ಜಾತಿ ನಡೆದೇ ಒಂದು ಅದೃಷ್ಟ. ನೀವು ತುಂಬಾ ಜವಾಬ್ದಾರಿ ತಗೋಬೇಕು. ನೀವೆಲ್ಲ ಕಡೆ ರೌಂಡ್ ಹಾಕ್ಬೇಕು. ಎಲ್ಲ ನಿಮ್ಮ ಗ್ರಾಮ ಪಂಚಾಯತ್ ಚೇರ್ಮನ್ ಇರ್ಬೋದು, ಗ್ರಾಮ ಪಂಚಾಯತಿ PDO, ಸಂಬಂಧಪಟ್ಟ ಅಧಿಕಾರಿಗಳು, ಮೆಂಬರ್ಸ್ ಎಲ್ಲ ಕಡೆ ಓಡಾಡಿ ಎಲ್ಲೇನ ಡಿಫರೆನ್ಸ್ ಇದ್ರೆ ಅದು ಸರಿ ಮಾಡುವಂತ ಕೆಲಸ ನೀವು ಕೂಡ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಎನಿ ಟೈಮ್ ಯಾವುದೇ ತೊಂದರೆ ಆದ್ರೂ ಕೂಡ ನೇರವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಮತ್ತೆ OP ಇರ್ತದೆ, OP ಕೂಡ ತಿಳಿಸ್ಬೋದು. ಅದ್ರ ಜೊತೆಗೆ ನಮ್ಮ ತಹಸೀಲ್ದಾರ್ EO ಹೇಳ್ತಾರೆ, ಪ್ರತಿ ದಿವಸ ಒಂದು ಇಲಾಖೆಯ ಅಧಿಕಾರಿ ಇಲ್ಲಿ ಅಬ್ಸರ್ವೇಷನ್ಗೆ ನಾವು ಏನೇನು ತೀರ್ಮಾನ ಮಾಡಿದ್ವಿ ಆ ತೀರ್ಮಾನಗಳ ಪ್ರಕಾರ ಇದೆಯಾ, ನಡೀತಾ ಇದೆಯಾ, ಇಲ್ಲ, ಏನಾದ್ರು ಡಿಫರೆನ್ಸ್ ಇದೆಯಾ, ಪ್ರತಿ ಇಲಾಖೆ ಒಂದೊಂದು ದಿವಸ ಒಬ್ಬೊಬ್ಬ ಅಧಿಕಾರಿ ಇಲ್ಲೇ ಅದು ವೆಟನರಿ ಡಾಕ್ಟರ್ ಇರ್ತಾರೆ, ಮತ್ತೆ ನಮ್ಮ ಜನರಲ್ ಡಾಕ್ಟರ್ ಕೂಡ ಇರ್ತಾರೆ. ಅದ್ರ ಜೊತೆಗೆ ಒಬ್ಬ ಇಲಾಖೆ ಅಧಿಕಾರಿ ಕೂಡ ಪ್ರತಿ ದಿವಸ ಇರ್ತಾರೆ. ಅದ್ರ ಜೊತೆಗೆ ತಹಸೀಲ್ದಾರು EO ಟೋಟಲ್ ಅಬ್ಸರ್ವೇಷನ್ ಇದೆ. ಇದು ಒಂದು ತೀರ್ಮಾನ ಆಗಿದೆ. ದಯವಿಟ್ಟು ಎಲ್ಲರೂ ಕೂಡ ಜನವರಿ 1ನೇ ತಾರೀಕಿಂದ ಜನವರಿ 10ನೇ ತಾರೀಕುವರೆಗೂ ಮಾಲೂರು ತಾಲೂಕಿನ ಸಂಭ್ರಮ ಜಾತ್ರೆ ಸೇರೋದು ತೀರ್ಮಾನ ಆಗಿದೆ. ಅದು ಎಲ್ಲ ರೀತಿಯಲ್ಲಿ ಎಲ್ಲರೂ ಕೂಡ ಸಹಕಾರವನ್ನ ಕೊಡ್ತೀವಿ. ಮೂಲಭೂತ ಸೌಕರ್ಯ ಕೊಡೋದ್ರ ಜೊತೆಗೆ ನೀರು ಕೊಡೋದ್ರ ಜೊತೆಗೆ ಎಲ್ಲಾ ರೀತಿಯ ಸಹಕಾರ ಕೊಡ್ತೀವಿ. ಅದಕ್ಕೆ ನೀವೆಲ್ಲರೂ ಕೂಡ ನಮ್ಮ ಜಾತ್ರೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ.